ಹಲೋ ಎವ್ರಿವನ್. ಇವತ್ತು ಮತ್ತೊಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯುಟೆಕ್ ಬಿಸ್ನೆಸ್ ಐಡಿಯನ್ನು ಹೇಗೆ ಗ್ರೀನ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋಗೆ ಸ್ಟಾರ್ಟ್ ಮಾಡುವ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ಗೆ ಆನ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆಲ್ಲರಿಗೆ ಸಿಗಲಿ ಅಂತ. ಸೊ ಲೆಟ್ ವಿ ಸ್ಟಾರ್ಟ್ ವಿಡಿಯೋ. ಐಡಿ ಗ್ರೀನ್ ಮಾಡೋದಕ್ಕೆ ಯುಟೆಕ್ ಬಿಸ್ನೆಸ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಕೆಳಗಡೆ ಬನ್ನಿ. ಕೆಳಗೆ ಶಾಪಿಂಗ್ ಆಪ್ಷನ್ ಶೋ ಆಗುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ಇಲ್ಲಿ ಇ ಬುಕ್ ಅಂತ ಆಪ್ಷನ್ ಶೋ ಆಗ್ತಾ ಇದೆ. ಇದನ್ನು ನಮಗೆ ಪರ್ಚೇಸ್ ಮಾಡೋದಿದೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಇದಕ್ಕೆ ಪ್ಲೇಸ್ ಆರ್ಡರ್ ಅಂತ ಕೆಳಗಡೆ ಆಪ್ಷನ್ ಇರುತ್ತೆ, ಅದನ್ನೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಡ್ರೆಸ್ ಆಪ್ಷನ್ ಬರುತ್ತೆ, ಅಲ್ಲಿ ನಿಮ್ಮ ಅಡ್ರೆಸ್ ಫಿಲಪ್ ಮಾಡಿ. ಅಡ್ರೆಸ್ ಫಿಲಪ್ ಮಾಡಿದ ನಂತರ ಪ್ಲೇಸ್ ಆರ್ಡರನ್ನು ಕ್ಲಿಕ್ ಮಾಡಿ. ಪ್ಲೇಸ್ ಆರ್ಡರನ್ನು ಕ್ಲಿಕ್ ಮಾಡಿದ ನಂತರ UPI ಕ್ಲಿಕ್ ಮಾಡಿ. UPI ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಯಾವುದೋ ಒಂದು ಆಪ್ಷನನ್ನು ಯೂಸ್ ಮಾಡ್ಕೋಬಹುದು ನೀವು. ಇದರಲ್ಲಿ ಒಂದು ಓಕೆ ಮಾಡಿದ ತಕ್ಷಣ ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ. ಈಗ ನೀವು ನೋಡ್ಬೋದು ಕೆಳಗೆ ಫೋನ್ಪೇ, ಗೂಗಲ್ ಪೇ ಆಪ್ಷನ್ ಶೋ ಆಗ್ತಾ ಇದೆ. ಇದರಲ್ಲಿ ಒಂದು ಆಪ್ಷನ್ ಯೂಸ್ ಮಾಡ್ಕೊಳ್ಳಿ. ಯಾವ್ದು ನೀವು ಯೂಸ್ ಮಾಡ್ತೀರಿ, ಫೋನ್ಪೇ ಆದರೆ ಫೋನ್ಪೇ, ಗೂಗಲ್ ಪೇ ಆದರೆ ಗೂಗಲ್ ಪೇ, ಪೇಟಿಎಮ್ ಆದರೆ ಪೇಟಿಎಮ್. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಆಪ್ಷನ್ ಶೋ ಆಗುತ್ತೆ. ಈಗ ಪೇ ನಾವು ಆಪ್ಷನಿಗೆ ಕ್ಲಿಕ್ ಮಾಡೋದಿದೆ. ಪೇ ನಾವು ಆಪ್ಷನಿಗೆ ಕ್ಲಿಕ್ ಮಾಡಿ ನಿಮ್ಮದು ಪಿನ್ ನಂಬರ್ ಏನಿದೆ ಅದನ್ನು ಟೈಪ್ ಮಾಡಿ. ನಿಮಗೆ 590 ರೂಪೀಸ್ ಪೇ ಮಾಡೋದಿದೆ. ಪೇ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಶೋ ಆಗುತ್ತೆ. ಈ ಥರ ಆಪ್ಷನ್ ಶೋ ಆಗೋ ತಕ್ಷಣ ಸ್ವಲ್ಪ ವೇಟ್ ಮಾಡಿ, ನೀವು ಬ್ಯಾಕ್ ಟು ಯುಟೆಕ್ ಅಪ್ಲಿಕೇಶನ್ನಲ್ಲಿ ಬರುತ್ತೀರಿ. ಇಷ್ಟು ಮಾಡಿದ ತಕ್ಷಣ ನಿಮ್ಮದು ಇಮೇಲ್ ID ಮತ್ತು ಫೋನ್ ನಂಬರಿಗೆ ನಿಮ್ಮದು ಯುಟೆಕ್ ಬಿಸ್ನೆಸ್ ಅಪ್ಲಿಕೇಶನ್ ಆ್ಯಕ್ಟಿವೇಶನ್ ಮೇಲ್ ಮತ್ತು ಮೆಸೇಜ್ ಎರಡೂ ಬರುತ್ತೆ. ಇಷ್ಟು ಬಂದಿದ ತಕ್ಷಣ ನೀವು ತಿಳ್ಕೊಬಹುದು ನಿಮ್ಮದು ID ಗ್ರೀನ್ ಆಗಿದೆ. ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಹಿಟ್ ದಿ ಬೆಲ್ ಐಕಾನ್ಸ್ for daily update. Thanks for watching.